ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಲ್ಲಿಕಾ ಚಾನಲ್. ಸೊ ಇವತ್ತು ನಾವು ಚಿಕ್ಕಪೇಟೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಚಿಕ್ಕಪೇಟೆ ಹೋಗ್ತಿದ್ದೀವಿ. ನಾವು ಇದು ಮೆಟ್ರೋದಲ್ಲೇ ಹೋಗ್ತಿರೋದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಖಾಲಿ ಮೆಟ್ರೋದಲ್ಲಿ ಖಾಲಿ, ಬಟ್ ಔಟ್ಸೈಡ್ ಅಂತೂ ಫುಲ್ ರಶ್ಶು. ಚಿಕ್ಕಪೇಟೆ ಯಾವಾಗ ರಶ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸಂಡೇ ಇವತ್ತು ಸಂಡೇ ಬಜಾರ್ ಥರ. ನೋಡಿ ಎಷ್ಟು ಜನ ಇದ್ದಾರೆ. ಸಂಡೇ ಯಾರು ಎಲ್ಲೂ ಹೋಗ್ದಿರಾ ಎಲ್ಲರೂ ಚಿಕ್ಕಪೇಟೆದಲ್ಲೇ ಇದ್ದಾರೆ ಅಂತ ಅಂದ್ಕೊಬೇಕು. ಅಷ್ಟು ಜನ ಇಲ್ಲಿ ಕ್ರೌಡಾಗಿ ಹಾಗಿರ್ತಾರೆ ಚಿಕ್ಕಪೇಟೆಯಲ್ಲಿ. 150, 200, 300 ರುಪೀಸ್ ಥರ ಕ್ಲಾತ್ಸ್ ಪ್ರತಿಯೊಂದು ನಾವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಔಟ್ಸೈಡ್ ಎಲ್ಲ ಮಾರ್ತಾ ಇರ್ತಾರೆ, ಎಲೆಕ್ಟ್ರಾನಿಕ್ಸು. ನಾವೇನಕ್ಕೆ ಚಿಕ್ಕಪೇಟೆ ಬಂದ್ವಿ ಅಂತಂದರೆ ಮ್ಯಾಟ್ ತಗೊಳ್ಳೋಕ್ಕೆ, ಜಸ್ಟ್ ಮ್ಯಾಟ್ಗೋಸ್ಕರ ಇಲ್ಲಿ ಬಂದ್ವಿ. ಬಟ್ ಅಲ್ಲಿ ನೋಡಿ ಸ್ಕರ್ಟ್ಸು ಹುಡುಗಿರ್ಗಂತೂ ಜಸ್ಟ್ 100 ರುಪೀಸು. ಎಷ್ಟು ಚೆನ್ನಾಗಿದೆ, ಅದು ಡಬಲ್ ಲೇಯರ್, ತುಂಬ ಚೆನ್ನಾಗಿದೆ. ಕಲರ್ ಅಂಥದ್ದು ಜಸ್ಟ್ 100 ರುಪೀಸ್. ಸೊ ಇಷ್ಟು ಚೀಪಾಗಿ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಅದಕ್ಕೆ ತುಂಬ ಜನ ಚಿಕ್ಕಪೇಟೆಯಲ್ಲಿ, ಇಲ್ಲಾಂದರೆ ಏನಕ್ಕೆ ಇಷ್ಟು ರಶ್ ಇರ್ತಾರೆ ಜನ. ನಿಮಗಿಂತ ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ, ಚಿಕ್ಕಪೇಟೆಯಲ್ಲಿ ಪ್ರತಿಯೊಂದು ಸಿಗುತ್ತೆ ನಮಗೆ. ಹಂಗೆ ಬನ್ನಿ ನೋಡಿರಂತೆ ಏನೇನು ಇರುತ್ತೆ ಅಂತ. ನಾವು ಮೆಟ್ರೋಯಿಂದ ಹೋದ್ವಿ. ಸೊ ನನಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ನೋಡ್ತಾನೆ ಇದ್ದೆ. ಬೆಂಗಳೂರಲ್ಲಿರೋರು ಆಲ್ಮೋಸ್ಟ್ ಚಿಕ್ಕಪೇಟೆಗಂತೂ ವಿಸಿಟ್ ಮಾಡೋದು ಪಕ್ಕ, ಏನಾದರೂ ತೊಗೊಬೇಕು ಅಂತಂದರೆ. ಯಾಕಂದರೆ ಇಲ್ಲಿ ವರ್ತ್ ಇರುತ್ತೆ, ಕ್ಲಾತ್ಸೂ ಚೀಪಾಗಿ ಕೂಡ ಸಿಗುತ್ತೆ, ನಮಗೆ ಬಾರ್ಗಿಂಗ್ ಕೂಡ ಮಾಡ್ಬೋದು ನಾವು. ಅದಕ್ಕೆ ಇಷ್ಟು ಜನ ಬರ್ತಾರೆ. ಮೇಕಪ್ ಸೆಟ್ಟು, ಎಲೆಕ್ಟ್ರಾನಿಕ್ಸ್, ಗ್ಯಾಜೆಟ್ಸು ಪ್ರತಿಯೊಂದು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಬನ್ನಿ ನಾವೇನೇನು ಪರ್ಚೇಸ್ ಮಾಡಿದ್ವಿ ಅಂತ ನೋಡೋಣ. ಮತ್ತು ನೋಡಿ ಇಲ್ಲಿ ಎಲೆಕ್ಟ್ರಾನಿಕ್ಸು, ಸೆಲ್ಫಿ ಸ್ಟಿಕ್ ಎಲ್ಲ ಇಟ್ಟಿದ್ರು. ಜಸ್ಟ್ ನೋಡೋಣ ಅಂತ ಹೋಗಿದ್ದು. ತುಂಬ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿದೆ. ಯಾರ್ಯಾರಿಗಾದ್ರೂ ಸೆಲ್ಫಿ ಸ್ಟಿಕ್ ಬೇಕು ಅಂತಂದರೆ ತಗೋಬೋದು. ಈ ಥರ ರಾಶಿ ಬಟ್ಟೆಗಳನ್ನ ಎತ್ತಾಕ್ತಿದ್ದಾರೆ. ಜಸ್ಟ್ 100, 150 ನಿಮಗೆ ಸಿಗುತ್ತೆ. ಎಂಥದ್ದು ಬೇಕೋ ಅಂಥದ್ದು ಸಿಗುತ್ತೆ. ಫೈನಲಿ ನಮಗೆ ಮ್ಯಾಟ್ಸ್ ಸಿಕ್ತು. ಸೊ ಇಲ್ಲಿ ನಾನು ಕೇಳ್ತಿದ್ದೀನಿ, ಈ 3 ಮ್ಯಾಟ್ಸ್ನ ನಾನು ಕೇಳಿದೆ. 3 ಮ್ಯಾಟ್ಸ್ಗೆ ಎಷ್ಟು ಕೊಟ್ಟಿರ್ಬೋದು ನೀವೇ ಥಿಂಕ್ ಮಾಡಿ. ಆ 3 ಮ್ಯಾಟ್ಸ್ಗೆ ಜಸ್ಟ್ ನಾನು 110 ಕೊಟ್ಟೆ ಅಷ್ಟೇ. 100 ರುಪೀಸ್ಗೆ ಬಾರ್ಗಿಂಗ್ ಮಾಡಿದೆ, ಬಟ್ ಜಾಸ್ತಿ ಏನು ಬೇಡ ಬಾರ್ಗಿಂಗ್ ಮಾಡೋದು ಅಂದ್ಬಿಟ್ಟು ಜಸ್ಟ್ 110 ಕೊಟ್ಟೆ. ಫೈನಲಿ ಅದು ತೊಗೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಮನೆಗೆ ಬೇಕಾಗಿರೋ ಏನೇ ಆಗಲಿ ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ಕ್ಲಾತ್ಸು, ಬಟ್ಟೆ ಅಂತೂ ತುಂಬ ಕಡಿಮೆ ರೇಂಜಲ್ಲಿ. ಮತ್ತು ಇದು ನೋಡಿ ಮ್ಯಾಟ್, ಡೈನಿಂಗ್ ಟೇಬಲ್ ಮೇಲೆ ಹಾಕ್ಬೋದು. ಮ್ಯಾಟ್ ಅಂದರೆ ಸ್ವಲ್ಪ ದೊಡ್ಡದಾಗಿ ಹಾಕ್ತೀವಿ ಅಲ್ವಾ, ಡೈನಿಂಗ್ ಟೇಬಲ್ ಮೇಲೆ ಬಟ್ಟೆ ತಿಕ್ಕಾಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿಯಾಗಿ. ಸೊ ನೋಡಿದೆ ತಗೊಳ್ಳೋಣ ಅಂತ. ಆಮೇಲೆ ಹೇಗಿದ್ರು ನಮಗೆ ಡೈನಿಂಗ್ ಟೇಬಲ್ ಇಲ್ಲ ಅಂದ್ಬಿಟ್ಟು ಬೇಡ ಅಂದ್ಕೊಂಡು ಬಂದ್ವಿ. ಸೊ ಇಲ್ಲಿ ಮತ್ತೆ ಮ್ಯಾಟ್ಸ್ ನೋಡಿದೆ. ನೋಡಿ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಮ್ಯಾಟ್ಸು, ಜಸ್ಟ್ 110 ಕೊಟ್ಟೆ ನಾನು. ಆಮೇಲೆ ಇದು 3D ಮ್ಯಾಟ್. ಸೊ ಅಷ್ಟು ನನಗೆ ಓಕೆ ಅನಿಸಿಲ್ಲ. ಸೊ ಅದಕ್ಕೆ ನಾನು ಆದರೂ ನೋಡೋಣ, ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ. ಗೊತ್ತಲ್ವ ಹುಡುಗಿರು ಎಷ್ಟು ಸಿಕ್ಕಿದ್ರೂ ಸಾಕಾಗಲ್ಲ. ಕೇಳ್ತಿದ್ದೀನಿ ಇನ್ನೂ ಕಲೆಕ್ಷನ್ಸ್ ಇದೆಯಾ ಅಂತ. ಇಲ್ಲ ಇಷ್ಟೇ ಇರೋದು ಅಂತ ಹೇಳ್ತಿದ್ದಾರೆ. ಬಟ್ ಈ 3D ಮ್ಯಾಟು ನಾನು ಆಲ್ರೆಡಿ ತೊಗೊಂಡಿದ್ದೀನಿ, ಮನೇಲಿ 2 ಇದೆ ಸೆಟ್ಟು. ಸೊ ಅದರಷ್ಟು ಕ್ವಾಲಿಟಿ ಇಲ್ಲಿ ಇರಲಿಲ್ಲ, ಸೊ ಅದಕ್ಕೆ ನಾನು ತೊಗೊಂಡಿಲ್ಲ. ಬಟ್ ಇನ್ನೂ ಕ್ವಾಲಿಟಿ ಇರೋದು ಇದೆಯಾ ಅಂತ ಕೇಳಿದೆ, ಇಲ್ಲ ಅಂತಂದರು. ಇಲ್ಲಿ ನೋಡಿ ಬಟ್ಟೆ ರಾಶಿ ಹೇಗಿದೆ. ಜಸ್ಟ್ 150, 100, 120 ರುಪೀಸ್ಗೆ ಸಿಗುತ್ತೆ. ಇಷ್ಟು ರಾಶಿ ನಿಮ್ಗೇನಾದರೂ ಚೀಪ್ ಆ್ಯಂಡ್ ಬೆಸ್ಟಾಗಿ ಕ್ಲಾತ್ಸ್ ಬೇಕಂತಂದರೆ, ಡ್ರೆಸ್ಸಸ್ ಆಗಲಿ ಏನೇ ಆಗಿರಲಿ ಸಿಗುತ್ತೆ ಇಲ್ಲಿ. ಒಂದು ನನ್ನ ರಿಸೆಪ್ಷನ್ಗೆ ನಾನು ಇಲ್ಲೇ ಚಿಕ್ಕಪೇಟೆಯಲ್ಲೇ ನಾನು ಲೆಹೆಂಗಾ ಪರ್ಚೇಸ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಸೊ ಅದು ನೆಕ್ಸ್ಟ್ ಟೈಮ್ ಹಾಕ್ತೀನಿ ಹೇಗಿತ್ತು ಲೆಹೆಂಗಾ ಅಂತ. ತುಂಬ ಸೂಪರಾಗಿತ್ತು. ಸೊ ಅದು ಜಸ್ಟ್ 8000 ಅಷ್ಟು ಚೆನ್ನಾಗಿರೋ ಲೆಹೆಂಗಾನ ನಾನು ಪರ್ಚೇಸ್ ಮಾಡಿದ್ದು. ಇಲ್ಲಿ ನೋಡಿ ಜಾಕೆಟ್. ಸೊ ಜಾಕೆಟ್ಸ್ ಎಲ್ಲನೂ ಆಲ್ಮೋಸ್ಟ್ ಕಮ್ಮಿ ರೇಂಜ್ನೇ, 180, 150 ಅಷ್ಟರಲ್ಲೇ ಇತ್ತು. ಸೊ ಚಿಕ್ಕಪೇಟೆಯಲ್ಲಿ ಒಳಗಡೆ ರಾಜ ಮಾರ್ಕೆಟ್ ಅಂತೆ, ಅವೆನ್ಯೂ ರಾಜ ಮಾರ್ಕೆಟು, ಮತ್ತು ಕೆಲವೊಂದು ತುಂಬ ನೇಮ್ಸ್ ಇದೆ. ಒಳಗಡೆ ಹೋಗ್ತಾ ನಮಗೆ ಬೇರೆ ಪ್ಲೇಸಸ್ ಎಲ್ಲ ಸಿಗುತ್ತೆ. ಸೊ ದಾರಿಯಲ್ಲಿ ಹೋಗ್ತಾ ನೋಡಿ ಈ ಥರ ಎಲ್ಲ. ಇದು ನೋಡಿ ಜಸ್ಟ್ 200 ಆಗಿತ್ತು ಅಷ್ಟೇ. ಸೊ ನಮ್ಗೆ ಏನೇನು ಬೇಕೋ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಬ್ಯಾಗೇ ಆಗಿರಲಿ, ನಾವು ಎಷ್ಟು ಬೇಕೋ ಅಷ್ಟು ಬಾರ್ಗಿಂಗ್ ಮಾಡ್ಬೋದು. ಬಟ್ ಅವ್ರು ಕೊಡ್ತಾರೋ ಇಲ್ವಾ, ಬಟ್ ಯಾರ್ಯಾರು ಬರ್ತಾರೆ ಇಲ್ಲಿಗೆ ಅವರೆಲ್ಲ ಬಾರ್ಗಿಂಗ್ ಆಲ್ಮೋಸ್ಟ್ ಮಾಡ್ತಾರೆ. ಪೂಜೆ ಐಟಮ್ಸು ಎಷ್ಟು ಚೆನ್ನಾಗಿದೆ. ನಿಮ್ಗೇನು ಸಿಗಲ್ಲ ಅಂತ ಇಲ್ಲಿರಲ್ಲ. ಸೊ ಪ್ರತಿಯೊಂದು ನೀವು ಸಿಗುತ್ತೆ, ಬಂದಮೇಲೆ ನೀವು ತಗೊಂಡೇ ಹೋಗ್ತೀರಾ. ಸೊ ಚಿಕ್ಕಪೇಟೆ ಎಲ್ಲರಿಗೂ ಆಲ್ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ತುಂಬ ಜನ ಮ್ಯಾರೇಜ್ ಶಾಪಿಂಗ್ಗೆ ಚಿಕ್ಕಪೇಟೆನೇ ಬರ್ತೀರಾ. ಹೋಗ್ತಾ ಇಲ್ಲಿ ನೋಡಿ ಡಿಸೈನರ್ ಬ್ಲೌಸ್ ಸಿಕ್ತು ನಮಗೆ. ಇದು ಜಸ್ಟ್ ಇಷ್ಟು ಡಿಸೈನಾಗಿ ಚೆನ್ನಾಗಿದೆ, ಬಟ್ ಜಸ್ಟ್ 300, 350 ಅಷ್ಟೇ ಆಗಿರುತ್ತೆ. ಅಷ್ಟು ಚೆನ್ನಾಗಿದೆ. ಅಂದಮೇಲೆ ಹಾಗೆ ಮುಂದೆ ಹೋಗ್ತಾ ಶಾಪ್ ಕಾಣಿಸ್ತು. ಈ ಸ್ಯಾರಿ ತುಂಬ ಇಷ್ಟ ಆಯಿತು, ಬೊಂಬೆ ಗೂಡ್ಸ್ ಇರೋದು. ಅಲ್ಲಿ ನಿಂತ್ಕೊಂಡು
ಈ ಸ್ಯಾರಿ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದಾದ ಮುಂದೆ ಬಂದರೆ ಇಲ್ಲಿ ಒಂದು ತುಂಬ ಚೆನ್ನಾಗಿದೆ, ಸೊ ಅದನ್ನು ತಗೊಳ್ಳೋಣ ಅಂತ. ಸರಿ ಬೇಡ ಈಗ ತಗೊಳ್ಳೋಕ್ಕಲ್ಲ ನಾವು ಬಂದಿದ್ದು ಮ್ಯಾಟ್ ತಗೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ವೆಸ್ಟರ್ನ್ ಡ್ರೆಸ್ಸಸ್ ಇತ್ತು. ಸೊ ತಗೊಳ್ಳೋಣ, ವೆಸ್ಟರ್ನ್ ಡ್ರೆಸ್ ಯಾವುದಾದ್ರೂ ಚೆನ್ನಾಗಿರೋದು ಕಾಣಿಸಿದ್ರೆ ತಗೊಳ್ಳೋಣ ಅಂತ ಹೋದ್ವಿ. ಬಟ್ ನನಗೆ ವೆಸ್ಟರ್ನಲ್ಲಿ ಇಲ್ಲಿ ಇಷ್ಟ ಆಗಿಲ್ಲ ಯಾವುದೂ. ಸೊ ನೋಡ್ತಿದ್ದೆ ಟಾಪ್ಸ್ ಏನಾದರೂ ಚೆನ್ನಾಗಿರೋದು ಕಲೆಕ್ಷನ್ಸ್ ಇದ್ದರೆ ನೋಡೋಣ ಅಂತ. ಏನು ಮಾಡೋದು, ಮುಟ್ಕೊಂಡಿದ್ದ ತಕ್ಷಣ ಬಿದ್ದೋಯ್ತು. ಬಟ್ ನನಗೆ ಇಷ್ಟ ಆಗಿಲ್ಲ ಯಾವುದನ್ನು ಟಾಪ್ಸ್ ಕೂಡ. ನೋಡಿ ಚಿಕ್ಕಪೇಟೆಯಲ್ಲಿ ಎಂಥ ಶಾಪ್ ಬೇಕೋ ಎಲ್ಲ ಸಿಗುತ್ತೆ. ಫೈನಲಿ ನಾವು ಮಿಡಲಲ್ಲಿ ಇದ್ದೀವಿ. ಈ ಕಡೆ ಅವೆನ್ಯೂ, ಆ ಕಡೆ ಮಾರ್ಕೆಟು, ಈ ಕಡೆ ಮಧ್ಯದಲ್ಲಿ ಸುದರ್ಶನ್ ಶಾಪ್ ಹತ್ರ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರಿ ಶಾಪಿಂಗ್ದು ತೋರಿಸ್ತೀನಿ. ಸ್ಯಾರೀಸ್ ಯಾವ್ಯಾವ ಶಾಪ್ಗೆ ಹೋಗಿದ್ವಿ, ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡ್ವಾ, ಎಷ್ಟು ಕೊಟ್ವಿ, ಎಷ್ಟು ಸ್ಯಾರೀಸ್ ಬೈ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ